ಹೊಣೆಗಿಡಿ ಸರ್ಕಾರ ಇದು. ಮೊದಲನೇದಾಗಿ ಅವತ್ತು ಇಡೀ ರಾತ್ರಿ ಎಲ್ಲ ಸಂಭ್ರಮ ಆಚರಣೆ ಆಗಿದೆ. ತರಾತುರಿಯಲ್ಲಿ ಮರುದಿವಸ ಇಂಥ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆ ಇರುವಂಥ ಕಾರ್ಯಕ್ರಮಕ್ಕೆ ಅವತ್ತು ಅನುಮತಿ ಕೊಟ್ಟಿದ್ದೇ ತಪ್ಪು. ಎರಡನೇದಾಗಿ ಎರಡೆರಡು ಸಭೆಗಳನ್ನು ಮಾಡಿ ಪೊಲೀಸರು ಸೆಕ್ಯೂರಿಟಿ ಹಂಚಿ ಹೋಯಿತು. ವಿಧಾನಸಭೆ ಮೆಟ್ಲ ಮೇಲೆ ಮಾಡುವಂಥದ್ದು ಏನಿದೆ? ಏನು ಒಲಿಂಪಿಕ್ಸ್ ಗೆದ್ದಿದ್ರಾ? ಅಧಿಕೃತವಾದ ಯಾವುದೋ ಗೇಮ್ ಗೆದ್ದಿದ್ರಾ? ಇದೊಂದು ಖಾಸಗಿ ಅವಸರ ಏನಿದೆ? ಮತ್ತು ಆಯೋಜಕರು ಕೂಡ ಭಾಳ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಮೊದಲು ಹೇಳಿದರು ಟಿಕೆಟ್ ತೊಗೋಬೇಕು ಅಂತ, ಆಮೇಲೆ ಫ್ರೀ ಟಿಕೆಟ್ ಕೊಡ್ತೀವಿ ಬರ್ರಿ ಅಂತ, ಆಮೇಲೆ ಮೊದಲು ಹೇಳಿದರು ರೋಡ್ ಶೋ ಇದೆ ಅಂತ, ಆಮೇಲೆ ರೋಡ್ ಶೋ ಇಲ್ಲ ಎಲ್ಲರೂ ಅಲ್ಲಿ ಬರ್ರಿ ಅಂತ. ಹೀಗೆ ಉತ್ಸಾಹದಲ್ಲಿದ್ದಂಥ ಯುವಕರಿಗೆ, ಅಭಿಮಾನಿಗಳಿಗೆ ದಾರಿ ತಪ್ಪಿಸಿ ಒಂದೇ ಕಡೆ ಸಾವಿರಾರು ಜನ ಸೇರುವಂಥ ನಿರ್ದೇಶನವನ್ನು ನೀಡಿ ಅಲ್ಲಿ ಬಾಗಿಲುಗಳನ್ನು ಮುಚ್ಚಿ ಈ ಅನಾಹುತಕ್ಕೆ ಕಾರಣ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅನಿರೀಕ್ಷಿತವಾಗಿ ಬಂದರು. ಅಂದರೆ ನಿಮ್ಮ ಸರ್ಕಾರಕ್ಕೆ ಒಂದು ಯಾವುದಾದ್ರೂ ಒಂದು ಘಟನೆ ಅಥವಾ ಏನೊಂದು ಆದರೆ ಅದು ಅಂದಾಜು ಮಾಡುವಂಥ ಶಕ್ತಿನ ಕಳ್ಕೊಂಡಿದ್ದೀರಿ ಅಂತ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲೇ ಗೊತ್ತಾಗ್ತದೆ ಇವರು ಈ ರಾಜ್ಯವನ್ನು ಆಡಳಿತ ಮಾಡೋದಕ್ಕೆ ಲಾಯಕ್ಕಿಲ್ಲ. ನಿರೀಕ್ಷೆ ಮಾಡಬೇಕು, ನಿರೀಕ್ಷೆಗೆ ವ್ಯವಸ್ಥೆ ಮಾಡಬೇಕು. ಪೊಲೀಸ್ ಅಧಿಕಾರಿಗಳ ಮಾತನ್ನು ಕೇಳದೆ ಸ್ವಪ್ರತಿಷ್ಠೆಗಾಗಿ ಇವತ್ತು ವಿಧಾನಸಭಾ ಎದುರುಗಡೆ ಮಾಡಿ ಸ್ವತಃ ಮುಖ್ಯಮಂತ್ರಿಗಳಲ್ಲಿ ಬಂದು ಅತ್ಯಂತ ವಿಧಾನಸಭೆ ಮೆಟ್ಲಲ್ಲಿ ನಡೆದಿರುವಂಥ ಅತ್ಯಂತ ಗೋಜಲವಾಗಿರುವಂಥ ಅವ್ಯವಸ್ಥೆ ಒಂದು ಕಾರ್ಯಕ್ರಮ. ಆ ಪ್ಲೇಯರ್ಸೇ ಕಾಣ್ತಾ ಇರಲಿಲ್ಲ, ಛಲಗಳೇ ಇದ್ರು. ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ, ಬೆಳಗಿನ 6:30ವರೆಗೂ ನಾವು ಗಸ್ತು ಕಾದಿದ್ದೀವಿ, ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ಇಡೀ ಬೆಂಗಳೂರಲ್ಲಿ ಎಲ್ಲ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೇವೆ. ಈಗ ನಮ್ಮ ಜನ ಸುಸ್ತಾಗಿದ್ದಾರೆ, ಇವ್ರು ನಾಳೆ ಬೇಡ ಅಂದರೂ ಕೂಡ ಮಾಡಿದ್ದಾರೆ. ಪರ್ಮಿಷನ್ ಎಲ್ಲ ಕೊನೆ ಗಳಿಗೆಯಲ್ಲಿ ಅದಕ್ಕೆ 2:30 ಮೇಲೆ ಪರ್ಮಿಷನ್ ತೊಗೊಂಡಿದ್ದಾರೆ. DPRದು ಕೂಡ 2:30 ಮೇಲೆ. 2:30ಗೆ ನೀವು ಪರ್ಮಿಷನ್ ಕೊಟ್ಟು 4 ಗಂಟೆಗೆ ಕಾರ್ಯಕ್ರಮ ಮಾಡ್ತೀರಿ, ಸಾವಿರಾರು ಜನ ಕರೆಸಿ. ಇದಕ್ಕೆ ಸರ್ಕಾರವೇ ವ್ಯವಸ್ಥೆ ಮಾಡಿದ್ರಲ್ಲಿ ದೊಡ್ಡ ಹೊಣೆಗಾರಿಕೆ ಇದೆ, ಅವ್ರದ್ದೇ ಮೇನ್ ಹೊಣೆಗಾರಿಕೆ ಇದೆ. ಪೊಲೀಸ್ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡೋಕ್ಕಿಂತ ಇದಕ್ಕೆ ಯಾರ್ಯಾರು ಕಾರಣೀಭೂತರು, ಮಂತ್ರಿಗಳು ಯಾರು, ಇದರ ಜವಾಬ್ದಾರಿ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರನ್ನ ಎತ್ತಂಗಡಿ ಮಾಡಬೇಕು ಮುಖ್ಯಮಂತ್ರಿಗಳು.